ಬೆಂಗಳೂರು ಗ್ರಾಮಾಂತರ ಗೆಲ್ಲೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಸಮನ್ವಯ ಸಾಧಿಸೋ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ರಾಮನಗರದಲ್ಲಿ ಮೆಗಾ ಆಪರೇಷನ್ಗಿಳಿದಿದೆ. ಎಲೆಕ್ಷನ್ ಸಂದರ್ಭದಲ್ಲಿ ಜೆಡಿಎಸ್ಗೆ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ ಡಿಕೆ ಬ್ರದರ್ಸ್ ಈ ಆಪರೇಷನ್ನ ಮುಂಚೂಣಿಯಲ್ಲಿ ನಿಂತು ವರ್ಕ್ ಮಾಡಿದ್ದಾರೆ. ನಗರಸಭೆ ಅಧ್ಯಕ್ಷ ಪ್ರಶಾಂತ್ ಸೇರಿ 9 ಮಂದಿ ಕಾಂಗ್ರೆಸ್ ಸೇರ್ಪಡೆಯಾಗೋದಕ್ಕಿದ್ದಾರೆ. ಡಿಕೆಶಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಜೆಡಿಎಸ್ನ ಸದಸ್ಯರು ನಿನ್ನೆ ರಾತ್ರಿ ಶಿವಕುಮಾರ್ ನಿವಾಸದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಮತ್ತೊಬ್ಬರು ಪಕ್ಷೇತರ ಸದಸ್ಯೆ ಅವರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮೋಹನ್ ಫೋನ್ ಸಂಪರ್ಕದಲ್ಲಿ. ಮೋಹನ್, ಒಂದೆಡೆ ಗೆಲ್ಲಬೇಕು ಅಂತ ಬಿಜೆಪಿ ಜೆಡಿಎಸ್ ನಿರಂತರ ಪ್ರಯತ್ನದಲ್ಲಿದೆ. ಈಗ ಆಪರೇಷನ್ ಅಸ್ತ್ರನ ಈಗ ಬಳಸ್ತಾ ಇರೋದು ಡಿಕೆ ಬ್ರದರ್ಸು. ಖಂಡಿತ ರಕ್ಷತ್, ಏನೋ ಈ ಲೋಕ ಚುನಾವಣೆ ಅಖಾಡ ಸಾಕಷ್ಟು ರಂಗೇರ್ತಾ ಇದೆ. ಒಂದ್ ಕಡೆ ಮೈತ್ರಿ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಬೇಕು ಅನ್ನೋ ಒಂದು ಪಣವನ್ನ ತೊಟ್ಟು, ಶತ್ರುಗಳು ಕೂಡ ಮಿತ್ರರಾಗಿ ಒಂದಾಗಿ ಒಂದು ಚುನಾವಣೆಯನ್ನ ಎದುರಿಸಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ನಡುವೆ ಕಾಂಗ್ರೆಸ್ನಿಂದ ಸಾಕಷ್ಟು ಆಪರೇಷನ್ ಮಾಡ್ಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ತಳಮಟ್ಟದ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡಿರ್ತಕ್ಕಂಥ ಡಿಕೆ ಬ್ರದರ್ಸ್ ಈಗ ಚನ್ನಪಟ್ಟಣ ಅಂದ್ರೆ HDK ಸ್ವಕ್ಷೇತ್ರದಾಗಿರ್ತಕ್ಕಂಥ ಚನ್ನಪಟ್ಟಣದಲ್ಲಿ ನಗರಸಭಾ ಸದಸ್ಯರನ್ನೇ ಒಂದು ಟಾರ್ಗೆಟ್ ಅನ್ನು ಮಾಡೋ ಮೂಲಕ ಅವರನ್ನ ಕಾಂಗ್ರೆಸ್ ತೆಕ್ಕೆಗೆ ಕರ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಚನ್ನಪಟ್ಟಣದ ನಗರಸಭೆ ಅಧ್ಯಕ್ಷ ಆಗಿರ್ತಕ್ಕಂತಹ ಪ್ರಶಾಂತ್ ಅವರು ಸೇರಿ 9 ಜನರನ್ನ ಸದ್ಯ ಆಪರೇಷನ್ ಅನ್ನ ಮಾಡಿ ತಮ್ಮ ಒಂದು ಪಕ್ಷಕ್ಕೆ ಸೇರ್ಪಡೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಏಕಾಏಕಿ ತನ್ನ ನಿವಾಸದಲ್ಲಿ DK ಶಿವಕುಮಾರ್ ಅವರು ನಿನ್ನೆ ರಾತ್ರಿ ಸದಾಶಿವನಗರದ ನಿವಾಸದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕರೆತಂದಿದ್ದಾರೆ. ಹೀಗಾಗಿ ಏನು ದಳಪತಿಗೂ ಕೂಡ ಹೆಚ್ಚಿನ ಶಾಕ್ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಆ ಒಂದು JDS ನ ಸದಸ್ಯರೇನಿದ್ರು, ಈ ಒಂದು ಸದಸ್ಯರು ಕೂಡ ಸಾಕಷ್ಟು ಚುನಾವಣೆ ಸಂದರ್ಭ ಅಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಪರ ಹೆಚ್ಚಿನ ಮತಗಳನ್ನ ಹಾಕ್ಸೋ ಮೂಲಕ ಸಾಕಷ್ಟು ಮುತುರ್ಜಿಯನ್ನು ವಹಿಸಿದ್ರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಇವರನ್ನ ಸೋಲಿಸಲೇಬೇಕು ಅಂದ್ರೆ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು ಅನ್ನೋ ಒಂದು ಪಣವನ್ನ ತೊಟ್ಟಿರ್ತಕ್ಕಂಥ ಡಿಕೆ ಬ್ರದರ್ಸ್ ಕೂಡ ಸದ್ಯ ಇವರನ್ನ ಆಪರೇಷನ್ ಮಾಡೋ ಮೂಲಕ ತಮ್ಮ ತೆಕ್ಕೆಗೆ ಕರ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಜಯಬೇರಿಯನ್ನ ಗಳಿಸಿದ್ದೇ ಆದಲ್ಲಿ ಮತ್ತೆ ಏನೋ ಚನ್ನಪಟ್ಟಣವೂ ಕೂಡ ಸಾಕಷ್ಟು ಅಂದ್ರೆ HD ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆಯನ್ನ ಮಾಡಿದ್ದಾರೆ. ಹೀಗಾಗಿ ಚನ್ನಪಟ್ಟಣವೂ ಕೂಡ ಖಾಲಿ ಆಗುತ್ತೆ. ಹೀಗಾಗಿ ಬೈ ಎಲೆಕ್ಷನ್ ಅಲ್ಲಿ ಕೂಡ ಅವರು ಮತ್ತೆ ಕಾಂಗ್ರೆಸ್ನನ್ನ ಅಧಿಕಾರಕ್ಕೆ ತರಬೇಕು ಅಂದ್ರೆ ರಾಮನಗರ ಸಂಪೂರ್ಣವಾಗಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರಬೇಕು, ಹಾಗೆ ಕಾಂಗ್ರೆಸ್ ತೆಕ್ಕೆಗೆ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೂಪುರೇಷೆಗಳನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಏನೋ ಮೇಲ್ಮಟ್ಟದ ಕಾರ್ಯಕರ್ತರಿಗೂ ಕೂಡ ಅಂದ್ರೆ ಮುಖಂಡರಿಗೂ ಕೂಡ ಈಗಾಗಲೇ ಬಲೆಯನ್ನ ಬೀಸಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲಾ ರೀತಿಯ ಏನೋ ಒಂದು ಸ್ಟಾಟಿಸ್ಟಿಕ್ಸ್ ಅನ್ನ ಈಗೆಲ್ಲ ನೋಡ್ಕೊಂಡು ಸದ್ಯ ಎಲ್ಲರನ್ನ ಆಪರೇಷನ್ ಮಾಡೋ ಮೂಲಕ ತಮ್ಮ ತೆಕ್ಕೆಗೆ ಕರ್ಕೊಂತ ಇರ್ತಕ್ಕಂಥದ್ದು. ಹೀಗಾಗಿ ಪ್ರಮುಖವಾಗಿ ನಗರಸಭೆಯ ಸದಸ್ಯರು ಏನಿದ್ದಾರೆ ಅಂದ್ರೆ ಅಧ್ಯಕ್ಷರು ಸೇರಿದಂತೆ ಇವರು ನಾವು ಕಾಂಗ್ರೆಸ್ನವರ ಜೊತೆ ಕೂರಿ ಒಂದು ಅಧಿಕಾರವನ್ನ ನಡೆಸಲಿಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಜಿಲ್ಲಾಧಿಕಾರಿಗಳು ಕೂಡ ಆ ಒಂದು ಪತ್ರವನ್ನ ಪರಿಶೀಲನೆ ಮಾಡಿ ಮುಂದಿನ ಆದೇಶಕ್ಕಾಗಿ ಈ ಹಿಂದಿನ ಸದಸ್ಯರು ಕೂಡ ಕಾಯ್ತಾ ಇರ್ತಕ್ಕಂಥದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.